ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದು ಸಿಂಗಲ್ ಸ್ಟೆಪ್ಪಲ್ಲಿ, ಅದರಿಂದ ಒಂದೇ ಕಲರಲ್ಲಿ ಮಾಡ್ತಾಯಿದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಮಾಡೋದ್ರಿಂದ ಬ್ರೈಡಲ್ ಸಾರಿ ಕುಚ್ಚು ಒಂದೇ ಸ್ಟೆಪ್ಪಲ್ಲಿ ಮಾಡ್ತೀನಿ. ನೀವು ಬೇಕು ಅಂದರೆ ಎರಡು ಸ್ಟೆಪ್ಪಲ್ಲಿ ಮಾಡ್ಕೋಬೋದು. ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 7 ನಂಬರ್ ಕ್ರೋಶೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆನೇ ತಗೋಬಹುದು. ನಾನಿಲ್ಲಿ ದಪ್ಪ ಆಗೋಕ್ಕೆ 8 ಎಳೆ ತೊಗೊಂಡಿದ್ದೀನಿ. ಅದಕ್ಕೆ 7 ನಂಬರ್ ಕ್ರೋಶೆಗೆ 0.95 mm ತೊಗೊಂಡಿದ್ದೀನಿ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ನೀವು ಫಸ್ಟಿಗೆ ಸ್ಟಾರ್ಟಿಂಗೆ ಸೇರಿಸ್ಕೊಳ್ಳಿ. ಆಮೇಲೆ ನಾರ್ಮಲಾಗಿ 3 ಚೈನ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ 3 ಚೈನು 3 ಸಾರಿ 3 ಚೈನ್ ಮಾಡ್ತಾಯಿದ್ದೀನಿ. ಇದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಬಟ್ಟೆಗೆ ಅಳತೆ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ 3 ಚೈನ್ 3 ಸಾರಿ ಈ ಥರ 3 ಚೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಡಬಲ್ ಆರ್ಚ್ ಕುಚ್ಚು ಬೇಸು. ಇದಕ್ಕೆ ಈಗ ಒಂದು ಫ್ಲವರ್ ಶೇಪ್ ಬೀಡ್ ಸೇರಿಸ್ತಾ ಇದ್ದೀನಿ. ನೀವು ವಿದೌಟ್ ಬೀಡ್ ಬೇಕಂದ್ರೂ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದಂಗೆ ಅದನ್ನು ಚೇಂಜ್ ಮಾಡ್ಕೋಬೋದು. ನೀವು ಇದನ್ನು ಈ ಬೀಡನ್ನು ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಬೀಡ್ ಲಾಕ್ ಮಾಡ್ಕೊಳ್ಳಿ, ದೊಡ್ಡ ಬೀಡ್ ಆಗಿರೋದ್ರಿಂದ. ಮತ್ತೆ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಫಸ್ಟಿಗೆ 3 ಸಾರಿ 3 ಚೈನು, ಆಮೇಲೆ ಬೀಡು ಮತ್ತು ಒಂದು 3 ಚೈನು. ಈಗ ಮತ್ತೆ 3 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಸಿಂಗಲ್ ಸ್ಟೆಪ್ ಮಾಡೋದಾದ್ರಿಂದ. ಇಲ್ಲಾಂದ್ರೆ ನೀವು ಫುಲ್ ಮಾಡ್ತೀರಾ ಅಂದರೆ ಅದು ಮಾಡ್ಬೋದು. 2 ಕಲರಲ್ಲಿ ಮಾಡೋದಾದ್ರೂ ಮಾಡ್ಕೋಬೋದು. ಇದನ್ನು ಬೀಡ್ ಪಕ್ಕದ ಲಾಕ್ ಇದೆಯಲ್ವ ಅಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. 4 5 6 7 ಚೈನ್ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕ್ಕೊಂಡು ಅದನ್ನು ಬೀಡನ್ನ ಈ ಕಡೆ ಲಾಕ್ ಇದೆಯಲ್ವ ಅಲ್ಲಿ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಈಗ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫಸ್ಟಿನ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಒಂದು, ಆಮೇಲೆ ಬೀಡ್ ಸುತ್ತಲೂ ಚೈನ್ ಇದೆಯಲ್ವ 7 ಚೈನು, ಅದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಡಿಸೈನು, ಸಾಮಾನ್ಯವಾಗಿ ಎಲ್ಲದರಲ್ಲೂ ಮಾಡುವಂಥ ಬೇಸ್ ಡಿಸೈನು. ನೀವು ಒಂದೇ ಸ್ಟೆಪ್ಪಲ್ಲಿ ಬೇಡ ಅಂದರೆ ಫುಲ್ ಮಾಡಿ ಮತ್ತೆ ವಾಪಸ್ ಸ್ಟಾರ್ಟಿಂಗಿಂದ ಡಬಲ್ ಕ್ರೋಶೆ ಮಾಡಿಕೊಂಡು ಬನ್ನಿ. ಈ ಥರ ಸ್ಟಾರ್ಟಿಂಗಿಂದ ಸೇರಿಸಿ ನಾವು ಯಾವಾಗಲೂ ಮಾಡ್ತೀವಲ್ವ ಆ ಥರ. ನಾನಿದು ಸಿಂಗಲ್ ಸ್ಟೆಪ್ಪಲ್ಲೇ ಮಾಡ್ತಾಯಿದ್ದೀನಿ. ಅದರಿಂದ ಒಂದೇ ಕಲರ್ ತೊಗೊಂಡಿದ್ದೀನಿ. ನೀವು ಇಲ್ಲಾಂದರೆ ಇನ್ನೊಂದು ಕಲರ್ ಉಪಯೋಗಿಸ್ಕೋಬೋದು. ಮೇಲಿನ ಸ್ಟೆಪ್ಪಿಗೆ ಇನ್ನೊಂದು ಕಲರ್ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫುಲ್ಲು ಎಷ್ಟು ಬರುತ್ತೆ ಅಷ್ಟು ಡಬಲ್ ಕ್ರೋಶೆ. ಆದರೆ ಕೌಂಟಿಂಗ್ ಕರೆಕ್ಟಾಗಿರ್ಬೇಕು. ನೀವು ಮುಂದಿನ ಡಿಸೈನ್ಗೆ ಹೊಂದ್ಕೊಂಡು ಇಲ್ಲಿ ಕೌಂಟಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಬೀಡ್ ಬೇಡ ಅಂದರೆ ನೀವು ಬೀಡ್ ಹಾಕೋಬೇಕಾಗಿಲ್ಲ. ಮೇಲೆ ಅಲ್ಲಿಯೂ ಬೀಡ್ ಉಪಯೋಗಿಸ್ತಾ ಇಲ್ಲ. ನಾನಿದು ಬೇಸಲ್ಲಿ ಮಾತ್ರ ಬೀಡ್ ಉಪಯೋಗಿಸ್ತಾ ಇದ್ದೀನಿ, ದೊಡ್ಡ ಬೀಡು. ನೀವು ಬೀಡ್ ಅದು ಬೇಡ ಅಂದರೆ ಬಿಟ್ಟು ಬಿಡ್ಬೋದು, ವಿದೌಟ್ ಬೀಡು ಮಾಡ್ಕೋಬೋದು. ಕೆಲವು ಜನ ಬೀಡ್ ಬೇಡ ಅಂತಾರೆ. ಆವಾಗ ನಾನು ಇದರಲ್ಲಿ ಡಿಸೈನ್ ತೋರಿಸ್ತೀನಿ. ಇದಕ್ಕೆ ಬೇಕಾದಂಗೆ ನೀವು ಹೆಚ್ಚು ಕಡಿಮೆ ನೀವು ಮಾಡ್ಕೋಬಹುದು. ಅಂದರೆ ಎಲ್ಲರೂ ಒಂದೇ ರೀತಿ ಇರಲ್ಲ, ಟೈಟ್ ಲೂಸ್ ಮಾಡೋದು. ನಾನು ಮಾಡ್ದಂಗೆ ನೀವು ಮಾಡಿದರೆ ನಿಮಗೆ ಟೈಟ್ ಆಗ್ಲೂಬಹುದು ಅಥವಾ ಲೂಸ್ ಆಗ್ಲೂಬಹುದು. ನೋಡಿ, 13 ಡಬಲ್ ಕ್ರೋಶೆ ಹಾಕಿದ್ದೀನಿ ಇದರಲ್ಲಿ. 7 ಚೈನ್ ಮಾಡಿದ್ದಕ್ಕೆ 13 ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ ಆ 3 ಚೈನ್ ಇದೆಯಲ್ವ ಅಲ್ಲಿ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ. ಮತ್ತು ಅದರ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ 13 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ನೆಕ್ಸ್ಟು 3 ಚೈನ್ ಮಾಡ್ಕೊಳ್ಳಿ. 1 2 3. ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡಿಗೆ ಬನ್ನಿ. ಈಗ ಹಾಕಿರೋ 3 ಚೈನ್ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅದರ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತೆ ನೋಡಿ, ಹೋಲು ಅದರಲ್ಲಿ ತೂತಿರುತ್ತಲ್ವ ಅದರಲ್ಲಿ
ಒಂದು ಡಬಲ್ ಕ್ರೋಶೆ. ನಿಮಗೆ ಇದು ಟೈಟ್ ಆಗುತ್ತೆ ಅಂತ ಅನಿಸಿದ್ರೆ ಇಲ್ಲಿ 2 ಚೈನ್ ಮಾಡಿಬಿಟ್ಟು ಆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಂಡು ನಾನಿಲ್ಲಿ 2 ಬಿಟ್ಟು 3ನೇದಲ್ಲಿ ಹಾಕ್ತಾಯಿದ್ದೀನಿ. ನೀವು ಟೈಟ್ ಆಗುತ್ತೆ ಅಂದರೆ 1 ಬಿಟ್ಟು 1ರಲ್ಲಿ ಮಾಡ್ಕೊಳ್ಳಿ. ಆ ಥರ ನೀವು ಚೇಂಜ್ ಮಾಡ್ಕೋಬೋದು. ನಾನು ಮಾಡಿದ ಹಾಗೆ ಮಾಡಬೇಕು ಅಂತ ರೂಲ್ಸ್ ಇಲ್ಲ, ನಿಮಗೆ ಟೈಟ್ ಲೂಸ್ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 2 ಚೈನ್ ಹಾಕಿಬಿಟ್ಟು 1 ಬಿಟ್ಟು 2 ಬಿಟ್ಟು 3ನೇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಇದಾದಮೇಲೆ 1 2 ಬಿಟ್ಟು 3ನೇದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಪ್ರತಿ ಇದನ್ನು. ನೀವು ಮೊದಲಿನ ರೋದಲ್ಲಿ ಆರ್ಚ್ ಮಾಡುವಾಗ, ಡಬಲ್ ಕ್ರೋಶೆ ಆರ್ಚ್ ಮಾಡುವಾಗ ಎಷ್ಟು ಬೇಕಾಗತ್ತೆ ಅಂತ ಮೊದಲೇ ಅಂದಾಜು ಮಾಡ್ಕೋಬೇಕು. ಹೀಗೆ 2 ಬಿಟ್ಟು 3ನೇದಲ್ಲಿ ಹಾಕೋದು ಅಂದರೆ ಎಷ್ಟಿರುತ್ತೆ, 1ರಲ್ಲಿ ಹಾಕ್ತೀವಿ ಡಬಲ್ ಕ್ರೋಶೆ, 2 ಇಲ್ಲ 3 ಇಲ್ಲ 4ರಲ್ಲಿ ಹಾಕ್ತೀವಿ, 5 ಇಲ್ಲ 6 ಇಲ್ಲ 7ರಲ್ಲಿ ಹಾಕ್ತೀವಿ. ಆ ಥರ ಕೌಂಟ್ ಮಾಡಿಕೊಂಡು ಎಷ್ಟು ಡಬಲ್ ಕ್ರೋಶೆ ಬೇಕೋ ಅಷ್ಟು ಡಬಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. 2 ಚೈನ್ ಮಾಡ್ಕೊಳ್ಳಿ ಪ್ರತಿ ಡಬಲ್ ಕ್ರೋಶೆ ಮಧ್ಯೆಯಲ್ಲಿ. ಚೈನ್ ಮಾಡಿಕೊಂಡು ಇಲ್ಲಿ ಆರ್ಚಲ್ಲಿ 2 ಡಬಲ್ ಕ್ರೋಶೆ ಬಿಡ್ತೀನಿ, 3ನೇದಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತ ನಿಮಗೆ ಟೈಟ್ ಆಗುತ್ತೆ ಅನಿಸಿದರೆ 1 ಬಿಟ್ಟು 1 ಮಾತ್ರ, 2 ಬಿಡಬೇಡಿ, 1 ಮಾತ್ರ ಬಿಡಿ, ಆವಾಗ ಸರಿಯಾಗತ್ತೆ ನಿಮಗೆ. ಮತ್ತು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 2 ಚೈನ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಆಗ ಕರೆಕ್ಟ್ ಆಗ್ಬೋದು. ನನಗಾಗೋಗಿ ಇದು ಸರಿಯಾಗತ್ತೆ, ಅಂದರೆ ಎಲ್ರಿಗೂ ಅದೇ ರೀತಿ ಆಗಲೇಬೇಕು. ಕ್ರೋಶದಲ್ಲಿ ಹೇಗೆ ಅಂದರೆ ಹೊಲಿಗೆ ಥರ ಅಲ್ಲ, ಸ್ವಲ್ಪ ಒಬ್ಬೊಬ್ಬರ ಕೈ ಒಂದೊಂದು ರೀತಿ ಇರುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಅದು ಟೈಟ್ ಲೂಸು. ಆದ್ದರಿಂದ ಕೌಂಟಿಂಗ್ ಅದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೆಂಗೆ ಮಾಡಿದ್ದೀನೋ ಹಾಗೆ ನೀವು ಮಾಡಬೇಕು ಅಂತ ನಾನು ಹೇಳಲ್ಲ, ಸ್ವಲ್ಪ ಆಚೆ ಈಚೆ ಮಾಡ್ಕೋಬೋದು ನೀವು. ನೋಡಿ, ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಬಂದೆ. ಈಗ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಹಾಕಿರೋದು ನಾನು, ಡಬಲ್ ಕ್ರೋಶೆ 2 ಚೈನು. ಈಗ ಫಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 1 2 3 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದೇ 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಅಲ್ಲಿಂದಲೇ 4 ಚೈನ್ ಮಾಡ್ಕೊಳ್ಳಿ. ಅದೇ 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ ಮಾಡ್ತಾಯಿದ್ದೀನಿ, ಅಂದರೆ 3 ಸಾರಿ 4 ಚೈನು, 1 2 3 4. ನೀವು ಜಾಸ್ತಿ ಆಗುತ್ತೆ, ಲೂಸ್ ಆಗುತ್ತೆ, ಫ್ರಿಲ್ ಬರುತ್ತೆ ಅಂತ ಅನಿಸಿದರೆ 2 ಸಾರಿ ಮಾಡ್ಕೊಳ್ಳಿ, 3ನೇ ಸಾರಿ ಬೇಡ. ನೋಡಿ, ಈ ಥರ ಬರುತ್ತೆ. ಈಗ ನೋಡಿ, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಮತ್ತೆ 4 ಚೈನ್ ಮಾಡ್ಕೊಳ್ಳಿ, 1 2 3 4. ಅದನ್ನು ಅದೇ 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಆ ಸಿಂಗಲ್ ಕ್ರೋಶೆ ಹಾಕಿದಲ್ಲಿಂದಲೇ, ಬೇರೆ ಹಾಕೋದು ಬೇಡ, ಅಲ್ಲಿಂದಲೇ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಇಷ್ಟಕ್ಕೆ ನಿಲ್ಲಿಸ್ಬೋದು ನೀವು, ನಿಮಗೆ ಜಾಸ್ತಿ ಆಗುತ್ತೆ ಅಂತ ಅನಿಸಿದರೆ, ಫ್ರಿಲ್ ಬರುತ್ತೆ ಅನಿಸಿದರೆ. ನಾನೀಗ ಇನ್ನೊಂದು ಸಾರಿ ಮಾಡ್ತಾಯಿದ್ದೀನಿ. 3 4 ಚೈನ್ ಹಾಕಿಬಿಟ್ಟು ಅಲ್ಲೇ ಅದೇ 2 ಚೈನ್ ಗ್ಯಾಪಲ್ಲಿ 3 ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಂಡಿರ್ತೀನಿ. ಫಸ್ಟಿಗೆ ಸಿಂಗಲ್ ಕ್ರೋಶೆ 4 ಚೈನು, ಮತ್ತೆ ಸಿಂಗಲ್ ಕ್ರೋಶೆ 4 ಚೈನು, ಮತ್ತೆ ಸಿಂಗಲ್ ಕ್ರೋಶೆ 4 ಚೈನು, ಮತ್ತೆ ಸಿಂಗಲ್ ಕ್ರೋಶೆ. ಆ ಥರ 3 ಸಾರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್ ನೋಡಿ, ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಫಸ್ಟು ಸುಮ್ಮನೆ 4 ಚೈನ್ ಹಾಕ್ಕೊಂಡು ಹಾಗೆ ಸೇರಿಸ್ಕೊಳ್ಳೋದು. 4 ಚೈನು ಹಾಕಿಬಿಟ್ಟು ಅದೇ 2 ಚೈನ್ ಗ್ಯಾಪಲ್ಲಿ ಸೇರಿಸ್ಕೋಬೇಕು, ಪೀಕೋ ಮಾಡೋದಲ್ಲ, 2 ಚೈನ್ ಗ್ಯಾಪಲ್ಲಿ ಸೇರಿಸ್ಕೊಳ್ಳೋದು. 4 ಚೈನ್ ಹಾಕಿ 3 4. ಇದನ್ನು 2 ಚೈನಲ್ಲಿ ಲಾಕು, ಮತ್ತು 4 ಚೈನು, 1 2 3 4. ಮತ್ತು ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ನೆಕ್ಸ್ಟ್ 2 ಚೈನಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಬರುತ್ತೆ, ಫ್ಲವರ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬ್ರೈಡಲ್ ಸಾರಿ ಕುಚ್ಚು ದೊಡ್ಡ ಆರ್ಚ್ ಬರುತ್ತೆ. ನೀವು ಈ ಮೇಲಿನ ರೌಂಡ್ ಬೇರೆ ಕಲರಲ್ಲಿ ಮಾಡ್ಕೋಬೋದು, ಅಂದರೆ ಫುಲ್ಲು ಆರ್ಚ್ ಮಾಡಿ ಆದಮೇಲೆ ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ ಬೇರೆ ಕಲರ್ ಸೇರಿಸ್ಕೋಬೋದು ದಾರ. ನಾವು ನಾರ್ಮಲಾಗಿ ಡಬಲ್ ಆರ್ಚ್ಗಳಲ್ಲೆಲ್ಲ ಮಾಡ್ತೀವಲ್ವ, ಆ ಥರ. ನಾನಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. ಮತ್ತು 4 ಚೈನು,
ಇದನ್ನು ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ. ಮತ್ತು 4 ಚೈನು ಸಿಂಗಲ್ ಕ್ರೋಶೆ ಆ ಥರ ಅದೇ 2 ಚೈನ್ ಗ್ಯಾಪಲ್ಲಿ ಸೇರಿಸ್ಕೋಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿನೂ ಅದೇ ಥರ ಮಾಡ್ಕೊಳ್ಳಿ. ಒಂದು 2 3 4 ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ ಫ್ಲವರ್ ಆರ್ಚ್. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಮತ್ತು ಲಾಕಲ್ಲಿ ಲಾಕ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ಫ್ಲವರ್ ಥರ ಬರುತ್ತೆ. ಹೊಸ ಡಿಸೈನ್ ಇದು, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು, ದೊಡ್ಡ ಸೀರೆಗಳಿಗೆಲ್ಲ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಹೆಂಗೆ ಮುಂದುವರ್ಸೋದು ಅಂತ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. 3 ಅಥವಾ 4 ಮಾಡ್ಬೋದು, ಇದು ಕುಚ್ಚಿಗೆ 3 ಅಂದರೆ 3. ನೆಕ್ಸ್ಟ್ 3 ಚೈನು ಆರ್ಚಿಗೆ, ಅದರ ನೆಕ್ಸ್ಟ್ 3 ಚೈನು ಆರ್ಚಿಗೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು 3 ಸಾರಿ 3 3 ಚೈನ್ ಹಾಕಿದ್ದೀರಲ್ವ, ಅದನ್ನೇ ಈಗ ಮಾಡೋದು. ಈ ಆರ್ಚ್ ಆದಮೇಲೆ 3 ಸಾರಿ 3 3 ಚೈನ್ ಹಾಕ್ಕೊಳ್ಳಿ ಅಷ್ಟೇ. 1 2 3 ಸರಿ ಆಗುತ್ತೆ ಅವು. ಈಗ ಬೀಡ್ ಸೇರಿಸಿ, ದೊಡ್ಡ ಬೀಡು ಅಂದರೆ ಫ್ಲವರ್ ಬೀಡು. ಬೇಡ ಅಂದರೆ ನೀವು ಹಾಗೆ ಮಾಡ್ಕೊಂಡು ಹೋಗ್ಬೋದು. 4 ಚೈನ್ 5 ಚೈನ್ ಹಾಕ್ಕೊಂಡು ಮತ್ತೆ ಉಲ್ಟ ಬಂದು ಆ ಥರ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಸೇರಿಸಿ. ನೆಕ್ಸ್ಟ್ 3 ಚೈನು 1 2 3 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಆ ಬೀಡ್ ಪಕ್ಕ ಲಾಕಲ್ಲಿ ಲಾಕ್ ಮಾಡಿ ಬೀಡ್ ಸುತ್ತಲೂ ಚೈನ್ ಮಾಡಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೋಡಿ ಈ ಥರ ಬರುತ್ತೆ. ಇದು ಒಳ್ಳೆ ಡಿಸೈನ್ ಫ್ಲವರ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲೆ 4 ಚೈನ್ ಮಾಡಿ ಸೇರಿಸಿದ್ದೀವಲ್ವ, ಅದು ಫ್ಲವರ್ ಥರ ಕಾಣಿಸುತ್ತೆ. ನೀವು ಬೇಕು ಅಂದರೆ ಡಬಲ್ ಕಲರಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಂಗಲ್ ಕಲರಲ್ಲೇ ಚೆನ್ನಾಗಿರುತ್ತೆ ಇದು ಫ್ಲವರ್ ಶೇಪು. ಸಿಂಗಲ್ ಸ್ಟೆಪ್ ಅಂದರೆ ಸ್ವಲ್ಪ ಸುಲಭವಾಗುತ್ತೆ ಮಾಡೋದು. ನೀವು ಮಾಡಿ ನೋಡಿ. ಫುಲ್ ದೊಡ್ಡ ಸೀರೆಗಳಿಗೆ, ಬ್ರೈಡಲ್ ಸಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೋದು. ಇದು ಹೊಸ ಡಿಸೈನು, ನ್ಯೂ ಡಿಸೈನು. ನಿಮಗೆ ಈ ಡಿಸೈನು ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಡಿಸೈನ್ಗಳು ಬರ್ತಾ ಇರುತ್ತೆ, ಕಾಯ್ತಾಯಿರಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.